ತಾಲೂಕಿನ ಕಡಬ ಹೋಬಳಿಯ ಯಲಚಿಹಳ್ಳಿ ಗ್ರಾಮದ ಅಕ್ಕಿಪಕ್ಕ ಮಕ್ಕಳ ಬಳಗದ ಸ್ವಯಂ ಸೇವಕ ಪರಿಸರ ಪ್ರೇಮಿ ಮಕ್ಕಳು ಸುಲಿದ ಅಡಿಕೆ ಸಿಪ್ಪೆಯನ್ನ ರಸ್ತೆ ಬದಿಯಲ್ಲಿ ರಾಶಿಯಾಗಿ ಸುರಿಯದೆ ಅಡಿಕೆ ಸಿಪ್ಪೆಯನ್ನು ಸುಡದೆ ಗೊಬ್ಬರವಾಗಿ ಮಾರ್ಪಡಿಸಿದಾಗ ಕೃಷಿ ಚಟುವಟಿಕೆಗೆ ಉತ್ತಮ ಸಾವಯವ ಗೊಬ್ಬರ ದೊರೆಯುತ್ತದೆ ಎಂದು ತಾಲೂಕಿನ ಕಡೆಕೋಡಿ ಜಾತ್ರೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಅಡಿಕೆ ಸಿಪ್ಪೆ ಹಾಕಿದ ಜಮೀನಿನಲ್ಲಿ ಶೇಕಡಾ 1.5ರಷ್ಟು ಸಾವಯವ ಇಂಗಾಲ ದೊರೆಯುತ್ತದೆ ಹಾಗೂ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಮಕ್ಕಳಾದ ಧನುಶ್ರೀ, ಅಂಜನ್ ಕುಮಾರ್, ಓಂಕಾರ, ಧನುಷ್, ಚೈತ್ರ, ಉಷಾ, ಯಶವಂತ್, ಪವಿತ್ರ, ಭಾರತಿ, ಸಿಂಚನ ಹಾಜರಿದ್ದರು. ನಾವು ಗುಂಡಿ ತಗೋಬೇಕು. ಆ ಗುಂಡಿಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಬೇಕು. ಪ್ಲಾಸ್ಟಿಕ್ ಕವರ್ ಹಾಕಾದ್ಮೇಲೆ ನಾವು ಅಡಿಕೆ ಸಿಪ್ಪೆ ಹಾಕಬೇಕು. ಅಡಿಕೆ ಸಿಪ್ಪೆ ಹಾಕಿ ಒಂದು ಲೇಯರ್ ಅಡಿಕೆ ಸಿಪ್ಪೆ ಹಾಕಾದ್ಮೇಲೆ ಸೊಪ್ಪು ಹಾಕಬೇಕು, ಸಗಣಿ ಹಾಕಬೇಕು, ಆಮೇಲೆ ಬೂದಿ ಮತ್ತು ಮೊಟ್ಟೆ ಪುಡಿ ಹಾಕಬೇಕು. ಅದ್ರ ಮೇಲೆ ತಿರ್ಗಾ ಸೊಪ್ಪು ಹಾಕಿ ಗಂಜಿ ಹಾಕಬೇಕು. ಅಡಿಕೆ ಸಿಪ್ಪೆ ಬಳಸ್ತಾ ಇದೀವಲ್ವಾ, ಇದು ಈ ಮಣ್ಣು ನಾವು ಟೆಸ್ಟಿಗೆ ಕೊಟ್ಟಿದ್ದೋ ಮಣ್ಣನ್ನ ಅಡಿಕೆ ಸಿಪ್ಪೆ ಹಾಕಿರೋದು ಮತ್ತು ಹಾಕ್ದಲೇ ಇರೋದು. ಇದು ನೋಡಿ, ಅಡಿಕೆ ಸಿಪ್ಪೆ ಹಾಕ್ದಲೇ ಇರೋ ಜಾಗದಲ್ಲಿ ಇಂಗಾಲ 0.72 ಇದೆ. ಅದೇ ನಾವು ಅಡಿಕೆ ಸಿಪ್ಪೆ ಹಾಕಿರೋ ಮಣ್ಣು ಟೆಸ್ಟಿಗೆ ಕೊಟ್ಟಿರೋಕ್ಕೆ 1.05 ಇದೆ. ಇದರಿಂದ ಗೊತ್ತಾಗುತ್ತೆ ನಮಗೆ ಇಂಗಾಲ ಎಷ್ಟು ಜಾಸ್ತಿ ಇದೆ ಅಂತ ಅಡಿಕೆ ಸಿಪ್ಪೆ ಹಾಕೋದ್ರಿಂದ. ಗೊಬ್ಬರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಇಷ್ಟೆಲ್ಲ ನಾವು ಇದನ್ನು ಮಾಡೋಕ್ಕಾಗಲ್ಲ ಅಂದರೆ ಡೈರೆಕ್ಟು ಅಡಿಕೆ ಸಿಪ್ಪೆನ ತಗೊಂಬಂದು ಖಾಲಿ ಜಮೀನಿಗೆ ಹೊಡ್ಕೊಂಡು ಒಂದು ಸ್ವಲ್ಪ ದಿವಸ ಇನ್ನೊಂದು ವಾರ ಬಿಟ್ಟು ಗೇಯ್ಮೆ ಮಾಡ್ತೀವಿ. ಅನ್ನೋಕ್ಕೆ ಮುಂಚೆ ಇನ್ನೊಂದು ವಾರಕ್ಕೆ ಮುಂಚೆ ಅಡಿಕೆ ಸಿಪ್ಪೆನ ಹೊರ ತುಂಬ ಎತ್ಕೊಂಡ್ಬಿಟ್ಟು ಮತ್ತು ಹೆಚ್ಚಾದ್ಮೇಲೆ ಹೊಲ ಗೇಯಿಸ್ಬಿಟ್ಟು ಮತ್ತು ಮಳೆಗಾಲದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದ ನಂತರ ಮೊಳಕೆ ಬರುತ್ತೆ. ಮೊಳಕೆ ಬಂದಮೇಲೆ ಒಂದು ಲೀಟ್ರ್ ಗಂಜಿನ ತಗೊಂಡು 10 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಹೊಲ ತುಂಬ ಎರ್ಚಬೇಕು. ಹಿಂಗೆ ಮಾಡ್ತಾ ಬರೋದ್ರಿಂದ ಹಾಗೆ ವಾರಕ್ಕೊಂದ್ಸತಿ ಅಥವಾ ಒಂದು 15 ದಿವಸಕ್ಕೊಂದ್ಸತಿ ಗಂಜಿನ ಇದೇ ರೀತಿ ಬಳಕೆ ಮಾಡಬೇಕು. ಅದರಿಂದ ತುಂಬ ಒಳ್ಳೆ ಫಲವತ್ತತೆಯಾಗಿ ಒಳ್ಳೆ ಇಳುವರಿ ಬರುತ್ತೆ.